ಅಲೆಕ್ಸಾಂಡರ್ ಪೋರಸ್ಗೆ ಒಂದು ಒಪ್ಪಂದ ಪತ್ರವನ್ನು ಬರೀತಾನೆ. ಒಪ್ಪಂದದ ಪ್ರಕಾರ ರಾಜ ಪೋರಸ್ ಅಲೆಕ್ಸಾಂಡರ್ನ ಆಳ್ವಿಕೆಯನ್ನು ಒಪ್ಪಿಕೊಳ್ಳಬೇಕಾಗಿತ್ತು. ಹಾಗೆ ಮಾಡದಿದ್ದಲ್ಲಿ ಅಲೆಕ್ಸಾಂಡರ್ ಪೋರಸ್ನ ರಾಜ್ಯದ ಮೇಲೆ ದಾಳಿ ಮಾಡಿ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿ ರಾಜ್ಯದಲ್ಲಿರುವಂಥ ಜನರು, ಮಹಿಳೆಯರು, ಮಕ್ಕಳನ್ನು ಸರ್ವನಾಶ ಮಾಡುವುದಾಗಿ ತಿಳಿಸಿದ್ದನು. ಮತ್ತು ಅವನ ಮುಂದೆ ಯಾರ್ಯಾರು ರಾಜರು ಮೊದಲು ತಲೆ ಎತ್ತಿದ್ರು ಅವ್ರನ್ನೆಲ್ಲ ಹಾಗೆ ಮಾಡಿರುವುದಾಗಿ ಸಮೇತ ಆ ಪತ್ರದಲ್ಲಿ ತಿಳಿಸಿ ಪೋರಸ್ಗೆ ಒಂದು ಸಂದೇಶವನ್ನು ಕಳಿಸಿದ್ದನು. ಈ ಸಂದೇಶವು ರಾಜ ಪೋರಸ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು, ಮತ್ತೆ ಧಕ್ಕೆ ಉಂಟಾಗಲೇಬೇಕಿತ್ತು. ಭಾರತಾಂಬೆಯ ಹೆಮ್ಮೆಯ ಪುತ್ರನಾದ ರಾಜ ಪೋರಸ್ ಅಲೆಕ್ಸಾಂಡರ್ಗೆ ನೇರವಾಗಿ ಉತ್ತರಿಸಿದನು. ಮುಂದಿನ ಭೇಟಿ ರಣರಂಗದಲ್ಲಿ ಮಾತ್ರ, ಭವಿಷ್ಯದಲ್ಲಿ ಏನಾಗುತ್ತದೆಯೋ ಎಂಬುದನ್ನು ಅಲ್ಲಿಯೇ ನಿರ್ಧರಿಸೋಣ ಎಂದನು. ಯಾವ ದೇಶ, ಯಾವ ವೇಷ, ರಾಜ ಪರ್ವತೇಶ್ವರ ಪರ್ವತದಂತೆ ಅಚಲ ಮತ್ತು ಪರ್ವತದಷ್ಟೇ ಬಲಿಷ್ಠ, ಎಂದಿಗೂ ಯಾರ ಮುಂದೆಯೂ ತಲೆಬಾಗನು ಎಂದು ಹೇಳಿ ಒಂದು ಸಂದೇಶವನ್ನು ಕಳಿಸಿದನು. ಇತಿಹಾಸಕಾರರ ಪ್ರಕಾರ ರಾಜ ಪೋರಸ್ 7 ಅಡಿ 6 ಇಂಚು ಎತ್ತರವಾಗಿದ್ದನು. ಯುದ್ಧ ಕಲೆಗಳಲ್ಲಿ ನೈಪುಣ್ಯನಾಗಿದ್ದನು. ರಾಜ ಪೋರಸ್, ನನ್ನ ತಲೆಯನ್ನು ಯಾವ ಯೋಧ ಬೇಕಾದರೂ ಯುದ್ಧ ಭೂಮಿಯಲ್ಲಿ ಕತ್ತರಿಸಲಿ, ಆದರೆ ನಾನು ಯಾರಿಗೂ ಹೆದರಿ ತಲೆಯನ್ನು ಬಾಗುವುದಿಲ್ಲ ಎನ್ನುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದನು. ಅಂತಹ ಪೋರಸ್ ಹೆದರಿಕೊಂಡು ಅಲೆಕ್ಸಾಂಡರ್ನ ಒಪ್ಪಂದವನ್ನು ಎಂದಿಗೂ ಒಪ್ಪುವಂತವನಲ್ಲ ಎಂದು ಅಲೆಕ್ಸಾಂಡರ್ಗೆ ಗೊತ್ತಿತ್ತು. ಹಾಗೆಯೇ ಪೋರಸ್ ಅಲೆಕ್ಸಾಂಡರ್ನ ಒಪ್ಪಂದವನ್ನು ನಿರಾಕರಿಸಿ ಯುದ್ಧಕ್ಕೆ ಸಿದ್ಧನಾಗಿದ್ದನು. ಅಲೆಕ್ಸಾಂಡರ್ನ ಸೇನೆಯು ಪೋರಸ್ನ ಸೈನ್ಯಕ್ಕಿಂತ 100 ಪಟ್ಟು ದೊಡ್ಡದಾಗಿತ್ತು. ಅಲೆಕ್ಸಾಂಡರ್ನ ತಲೆಯಲ್ಲಿ ವಿಶ್ವವನ್ನು ಗೆಲ್ಲಬೇಕೆಂಬ ಭೂತ ನೆಲೆಸಿತ್ತು. ಆದ್ದರಿಂದ ಅವನಿಗೆ ಯುದ್ಧವನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಆಯ್ಕೆಗಳು ಇರಲಿಲ್ಲ. ಆದ್ದರಿಂದ ಚಾಣಾಕ್ಷನಾದಂತಹ ಅಲೆಕ್ಸಾಂಡರ್ ರಾಜ ಪೋರಸ್ನನ್ನು ಹೇಗೆ ಸೋಲಿಸುವುದು ಎಂದು ಆಲೋಚಿಸತೊಡಗಿದನು. ಏಕೆಂದರೆ ಅಲೆಕ್ಸಾಂಡರ್ ನೇರವಾಗಿ ಯುದ್ಧ ಮಾಡಿದರೆ ಅವನ ಸೇನೆಯು ಜೇಲಂ ನದಿಯನ್ನು ದಾಟಬೇಕಿತ್ತು ಮತ್ತು ನದಿಯ ಆಚೆ ದಡದಲ್ಲಿ ಪೋರಸ್ನ ಸೇನೆಯು ಅವರಿಗಾಗಿ ಕಾಯುತ್ತಾ ಕುಳಿತಿರುತ್ತಿತ್ತು. ಅಲೆಕ್ಸಾಂಡರ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿತ್ತು. ಅವನೇನಾದರೂ ಇದನ್ನು ಮೀರಿ ಸೈನ್ಯವನ್ನು ನುಗ್ಗಿಸಿದರೆ ಸೈನ್ಯ ನದಿ ದಾಟುವಾಗಲೇ ಪೋರಸ್ನ ಸೇನೆಯು ಅವನ ಸೈನ್ಯವನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಿಬಿಡುತ್ತದೆ ಎಂದು ಅಲೆಕ್ಸಾಂಡರ್ ಅರಿತುಕೊಂಡನು. ಅದಕ್ಕಾಗಿ ಅಲೆಕ್ಸಾಂಡರ್ ಒಂದು ಯೋಜನೆಯನ್ನು ರೂಪಿಸತೊಡಗಿದನು.